ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ಬ್ಲಾಗ್ಸ್. ಇವಳು ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಇವಳು ಅನಿತಾ ಅಂತ ಹೇಳಿಬಿಟ್ಟು. ಅವಳು ನಾನು 5th ಸ್ಟ್ಯಾಂಡರ್ಡಿಂದನೂ ಸ್ಪೋರ್ಟ್ಸಿಗೆ ಒಟ್ಟಿಗೆ ಹೋಗೋದು. ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್ ಎಲ್ಲದಕ್ಕೂ ಒಟ್ಟಿಗೆ ಹೋಗ್ತಾ ಇದ್ವಿ. ಅವಾಗಿಂದ ನನ್ನ ಫ್ರೆಂಡ್ ಅವಳು. ಈಗ ನಾನು ಊರಲ್ಲಿದ್ದೀನಿ, ರಿಪ್ಪನ್ಪೇಟೆಯಲ್ಲಿದ್ದೀನಿ. ಇವಾಗ ಇವರೆಲ್ಲ ಗೊತ್ತಲ್ಲ, ಇವಳು ನನ್ನ ಮಗಳು. ಇವಳು ಹಾಯ್ ಮಾಡಿ ಬಮ್ಮ. ಇವ್ನು ನಮ್ಮ ದೊಡ್ಡ ಮಗ, ನಮ್ಮ ಅಣ್ಣನ ದೊಡ್ಡ ಮಗ. ಇವನು ನಮ್ಮ ಚಿಲ್ಟಾರಿ, ನಮ್ಮ ಅಣ್ಣನ ಸಣ್ಣ ಮಗ. ಹಾಯ್ ಮಾಡಿ ಬಂದರೆ ಹಾಯ್ ಹಾಯ್. ನಾವಿವತ್ತು ನಮ್ಮೂರಲ್ಲಿ ಕೆಂಚನಾಳ ಅಂತ ಇದೆ, ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಮಾರಮ್ಮನ ದೇವಸ್ಥಾನ ಇದೆ ಅಲ್ಲಿ. ಯಾವಾಗಲೂ ಜಾತ್ರೆ ಆಗ್ತಾ ಇರತ್ತೆ, 6 ತಿಂಗಳಿಗೊಂದೊಂದು ಸತಿ. ಮಳೆಗಾಲದೊಂದು ಜಾತ್ರೆ ಆಗುತ್ತೆ, ಬೇಸಿಗೆಗಾಲಕ್ಕೊಂದು ಜಾತ್ರೆ ಆಗುತ್ತೆ, 6 ತಿಂಗಳಿಗೂ. ಅಲ್ಲಿ ಇವಾಗ ಹೋಗ್ಬಿಟ್ಟು ಅಲ್ಲಿನ ಮಾಹಿತಿ ನಾನು ತಿಳ್ಸಕ್ಕಂತ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್. ಅಲ್ಲಿ ತನಕ ಬಾಯ್ ಅಷ್ಟೇ, ಸಿಗ್ತೀನಿ. ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾದ್ಮೇಲೆ ಸಿಗ್ತೀನಿ. ಬಾಯ್ ಬಿಡಿ ಮಕ್ಕಳ, ಈಗ ಸದ್ಯಕ್ಕೆ ಬಾಯ್. ನೋಡಿ, ಇವಾಗ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮೂರು ಕ್ಲೈಮೇಟ್ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಗ್ರೀನಿ ಹೆಂಗಿದೆ ನೋಡಿ, ಎಲ್ಲ ಹಸಿರು ಹಸಿರಾಗಿದೆ. ಕಾಣ್ತಾ ಇದೆಯಾ? ನಮ್ಮ ಊರೇ ಊರು ಮಲ್ನಾಡ್, ಬೆಂಕಿ ಮಲ್ನಾಡ್. ಹೇಗಿದೆ ನೋಡಿ, ಕ್ಲೈಮೇಟ್ ಸೂಪರ್ ಆಗಿರುತ್ತೆ. ನನ್ನ ಫ್ರೆಂಡ್ ಗಾಡಿ ಓಡಿಸ್ತಾ ಇದ್ದಾಳೆ, ನಂಗೆ ಗಾಡಿ ಓಡಿಸೋಕ್ಕೆ ಬರಲ್ಲ. ಯಾರು ಇದು? ತುಂಬ ಟೈಮ್ ಆಯ್ತು ಇವಾಗ ಇವಳನ್ನ ಮೀಟ್ ಆಗ್ತೇನೆ. ಇವತ್ತು ನನ್ನ ಜೊತೆ ನನಗೆ ಸಿಕ್ಕಿದ್ದಾಳೆ. ಪಾಪ ಅವಳು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಸರಿ, ಎಲ್ಲ ಕೆಲಸ ಬಿಟ್ಕೊಂಡ್ಬಿಟ್ಟು ಬಂದಿದ್ದಾಳೆ. ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸುಮಾರು ಟೈಮ್ ಮೀಟ್ ಆಗಿದ್ದು. ನಾವಿಬ್ಬರು ಮೀಟ್ ಆಗ್ತೇನೆ. ಆಯಿತು ಬಾ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅವಳು ಹೂ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಲು. ಇಂಥ ಫ್ರೆಂಡ್ಸ್ ಎಲ್ಲ ಎಲ್ಲಿ ಸಿಗ್ತಾರೆ ಹೇಳಿ ನೋಡೋಣ. ಅದು ಎಷ್ಟು ವರ್ಷದ ಫ್ರೆಂಡ್ಶಿಪ್ ಗೊತ್ತಾ ನಮ್ಮದು, ತುಂಬ ವರ್ಷದ ಫ್ರೆಂಡ್ಶಿಪ್. ನಾವು ಅವಾಗ ಹೇಗಿದ್ದೀವಿ ಹಾಗೇ ಇದ್ದೀವಿ ಈಗಾನು. ಇಲ್ಲಿ ಇವಾಗ ಇವು ಟ್ಯಾಕ್ಟ್ರಿ ಬರ್ತಾಯಿದೆ. ಇಲ್ಲಿ ನೋಡಿ, ಟ್ಯಾಕ್ಟ್ರಿ ಹೋಗ್ತಾ ಇದೆ ಅಂತ ಕಾಣ್ತಾ ಇದೆಯಾ? ನಮ್ಮ ಮನೆಯಿಂದ ಇಲ್ಲಿ ದೇವಸ್ಥಾನಕ್ಕೆ ಅಂದರೆ ಒಂದು 10 ಮಿನಿಟ್ಸ್ ಬೇಕಾಗತ್ತೆ. ನನ್ನ 5 ಮಿನಿಟ್ಸ್ ಅಷ್ಟೇ. ಇವಾಗ ಆಯಿತು, ಒಂದು ಮನೆಯಿಂದ ಬಿಟ್ಟು ಒಂದು 5 ಮಿನಿಟ್ಸ್ ಆಯಿತು. ಒಂದು 5 ಮಿನಿಟ್ಸ್ ಇದೆ, ಹೋಗುವ. ಹಾಗೆ ನಮ್ಮೂರು ನೋಡ್ತಾ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಕಾರ್ ಬರ್ತಾ ಇದೆ ಹಿಂದೆ. ಬಾಳೆ ತೋಟ ನೋಡಿ ಹೇಗಿದೆ, ಬಾಳೆ ತೋಟ. ನಿಮ್ಮ ಸಿಟಿಯಲ್ಲೆಲ್ಲ ಈ ಥರ ಎಲ್ಲ ಎಲ್ಲಿ ಸಿಗುತ್ತೆ ನೋಡೋದಕ್ಕೆ? ಈಗ ಬನ್ನಿ, ನಮ್ಮೂರಲ್ಲಿ ಎಲ್ಲ ನೋಡುತ್ತೆ, ನಾನೆಲ್ಲ ತೋರಿಸ್ತೀನಿ. ಅಡಿಕೆ ಮರ ಅಲ್ಲೇನೆ ಇದು. ಅಡಿಕೆ ಮರ ಕಾಣ್ತಾ ಇದೆಯಾ? ಈ ಕಡೆ ಕಟ್ಟೆ, ಈ ಕಡೆ ತೋಟ, ಈ ಕಡೆ ಅಡಿಕೆ ಮರ. ಊರುದ್ದಕ್ಕೂ ನಮಗೆ ಗಿಡ ಮರಗಳೇ ಸಿಗತ್ತೆ. ಏನು ಚೆಂದ ಗಾಳಿ ಬರೋದು ಗೊತ್ತಾ? ಇಲ್ಲಲ್ಲ, ಈ ಥರ ಗಾಳಿ ನಾವು ತಗೊಳ್ಬೇಕು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆ ಸಿಟಿಯಲ್ಲಿ ಏನು ಗಾಳಿ ಸಿಗುತ್ತೆ ಹೇಳಿ ನೋಡೋಣ, ಹೌದಾ? ರಬ್ಬರ್ ಫ್ಲಾಟ್ ಇದೆಯಾ? ಫ್ಲಾಟ್ ಈ ಕಡೆ ರಬ್ಬರೆಲ್ಲ ಜಾಸ್ತಿ ಬೆಳೀತಾರೆ. ಈ ಕಡೆ ಫುಲ್ ಗಿಡ ಮರ ನೋಡಿ. ಈ ಕಡೆ ಬಾಳೆಕಾಯಿ ಮರ, ಬಾಳೆಹಣ್ಣಿನ ಮರ, ಬಾಳೆ ಮರ ಕಾಣ್ತಾ ಇದೆಯಾ? ಇವಾಗ ಬಂದು ನಾವು ದೇವಸ್ಥಾನದ ಹತ್ರ ಬಂದು ನಾವು ರೀಚ್ ಆಗಿದ್ದೀವಿ. ದೇವಸ್ಥಾನನ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತಿಂದ ನಿಮಗೆ ಸರಿಯಾಗಿ ಮಾಹಿತಿ ಸಿಗೋದಿಲ್ಲ, ಯಾಕಂದರೆ ಈಗ ನಾಳೆ ಯಾವುದೇ ಪೂಜೆ ಇರೋದು? ನಾಳೆ ಚಂಡಿಕಾ ಹೋಮ ಇದೆ, ಕಲಾ ಹೋಮ ಇದೆ. ಮತ್ತು ಒಳ್ಳೆ ಭೋಜನ ಊಟ ಇದೆ. ಯಾಕಂದರೆ ಈ ದೇವಸ್ಥಾನ ಆ್ಯಕ್ಚುಲಿ ಹೊಸದಾಗಿ ಈಗ ಹೊಸದು ಕಟ್ಟಿ ಇವಾಗ 3 ವರ್ಷ ಆಯ್ತು ಇವಾಗ. ನಾಳೆ ಅಂದರೆ ನಾಳೆ ಎಲ್ಲ ಚಂಡಿಕಾ ಹೋಮ, ಒಟ್ಟಿನಲ್ಲಿ ಎಲ್ಲ ತುಂಬ ಹೋಮಗಳಿದ್ದಾವೆ. ಮತ್ತು ಹಾಗೆಯೇ ಊಟ ಗೀಟ ಎಲ್ಲ ಇದೆ ಅಂತೆ. ದೇವಸ್ಥಾನದ ಊಟ ಅಂತ ನನಗಂತೂ ಸೂಪರಾಗಿರುತ್ತೆ. ನಂಗೆ ತುಂಬ ಇಷ್ಟ ದೇವಸ್ಥಾನದ ಊಟ ಅಂದರೆ ನಾನು ಮಿಸ್ಸೇ ಮಾಡ್ಕೊಳಲ್ಲ. ನಾಳೆ ಬಂದೇ ಬರ್ತೀನಿ. ಹಾಗೆಯೇ ಈ ಕಡೆ ನಾನು ದೇವಸ್ಥಾನದ್ದು ನಾನು ಹೀಗಿದೆ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನ ತೋರಿಸ್ತೀನಿ ಇವಾಗ. ಹಾಗೆ ನಾಳೆ ತುಂಬ ಮಾಹಿತಿ ಸಿಗುತ್ತೆ ನಿಮಗೆ. ಈ ಕಡೆ ಎಲ್ಲ ಬಂದುಬಿಟ್ಟು ನಾಳೆ ದೇವಸ್ಥಾನದ ಬಗ್ಗೆ ಮಾಹಿತಿ ನಾನು ತಿಳಿಸ್ತೀನಿ. ಸುಮಾರು ಜನ ಇರ್ತಾರೆ ನಾಳೆ, ಎಲ್ಲರ ಹತ್ರ ನಾನು ಮಾತಾಡಿಸ್ತೀನಿ. ಈಗ ಸದ್ಯಕ್ಕೆ ನಾನು ದೇವಸ್ಥಾನನ ತೋರಿಸ್ತೀನಿ ಇವಾಗ, ಓಕೆನಾ?
ತಡೀರಿ, ಫುಲ್ ದೇವಸ್ಥಾನ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆಯಲ್ಲ ನೀ? ಮಳೆ ಬರ್ತಿದ್ದೇನೆ, ಕಾಣಿಸ್ತದೆ ಅಲ್ವಾ? ಫುಲ್ ಕವರ್ ಮಾಡ್ತೀನಿ. ಅಲ್ಲಿ ಒಳಗೆ ಹೋಗ್ತಾ ಇರೋದೇ ಅರ್ಶಕ್ರು ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಬೆಳಕು ಕಾಣೋದು ಕಡೆ, ಅದಕ್ಕೆ ಸರಿಯಾಗಿ ಕಾಣ್ತಾ ಇಲ್ಲ. ಓಕೆ, ನಾನು ಹತ್ತಿರ ಹೋಗ್ತಾ ಇದ್ದೀನಿ ನೋಡಿ. ಒಳಗೆ ನಾಳೆ ತೆಗಿತೀನಿ, ಫುಲ್ ಚೆನ್ನಾಗಿರುತ್ತೆ. ಹಾಂ, ನಾಳೆ ಚೆನ್ನಾಗಿರುತ್ತೆ, ಜನನೂ ಇರ್ತಾರೆ, ಡೆಕೋರೇಷನ್ ಆಗಿರುತ್ತೆ. ಹಾಂ, ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ದೇವಸ್ಥಾನ ಸೂಪರ್ ಆಗಿರುತ್ತೆ. ಅಮ್ಮನ ಕಳೆ ಅಂದರೆ ಕಳೆ ಹಾಗಿದೆ. ಇನ್ನೊಂದೇನೆಂದರೆ ಈ ತಾಯಿಗೆ ನಾವು ಬಂದುಬಿಟ್ಟು ನಮ್ಮ ಕಷ್ಟಗಳನ್ನು ನಾವು ಏನಾರು ಹೇಳ್ಕೊಂಡ್ರೆ ಅದನ್ನು ಒಂದು ಸ್ವಲ್ಪ ದಿನದಲ್ಲೇ ಬಂದು ಚೆನ್ನಾಗಿ ಭಕ್ತಿಯಿಂದ ಬೇಡ್ಕೊಳ್ಬೇಕು. ಭಕ್ತಿ ಬೇಕು, ಮೇನ್ ಭಕ್ತಿಯಿಂದ ಏನೇ ಬೇಡ್ಕೊಂಡ್ರು ಈ ತಾಯಿ ನೆರವೇರಿಸ್ಕೊಡುತ್ತೆ. ವರ್ಷಕ್ಕೆ 2 ಜಾತ್ರೆ ಆಗುತ್ತೆ. ಮಳೆಗಾಲ ಒಂದು ಜಾತ್ರೆ, ಬೇಸಿಗೆ ಒಂದು ಜಾತ್ರೆ. ಹಾಂ, ಅರ್ಚಕರು ಮಾತಾಡ್ತಿದ್ದಾರೆ ನೋಡಿ, ಬನ್ನಿ ಹತ್ರ. ಹಾಂ, ಮಂಗಳವಾರ ಬರ್ತೈತಿ. ಹಾಂ, ಬೇಸಿಗೆದು ಬುಧವಾರ ಬರ್ತೈತಿ. ವರ್ಷಕ್ಕೆ 2 ಜಾತ್ರೆ. ಹಾಂ, ವರ್ಷಕ್ಕೆ 2 ಜಾತ್ರೆ ಬರುತ್ತಂತೆ. ಕರೆಕ್ಟಾಗಿ 6 ತಿಂಗಳು ಒಂದೊಂದು ಜಾತ್ರೆ ಬರ್ತಾವೆ. ಹಾಂ ನೋಡ್ರಿ, ಆ ಥರ ಹಾಂ, ಭಾರಿ ವಿಶೇಷ ಇದೆ. ಹೌದು, ಯಾವ ಊರಲ್ಲೂ ನಡೆಯಲ್ಲ ಈ ಥರ ಜಾತ್ರೆ. ನಡೀತಾ ಇದೆ. ಕೆಲೋ ಕಡೆ ಅಂತೂ ಒಂದು 3 ವರ್ಷಕ್ಕೊಂದು ಜಾತ್ರೆ ನಡೆಯುತ್ತೆ. ಆದರೆ ಇಲ್ಲಿ ನಮ್ಮೂರು ಜಾತ್ರೆ, ನಮ್ಮ ಕೆಂಚನಾಳ ಜಾತ್ರೆ ಹೇಗೆ ಅಂದರೆ 6 ತಿಂಗಳಿಗೂ ಒಂದೊಂದು ಜಾತ್ರೆ ಇರುತ್ತೆ. ಯಾವ ಕಡೆ ಈ ಥರ ನಡೆಯಲ್ಲ, ಆ ಥರ ನಡೆಯುತ್ತಿಲ್ಲ. ಒಂದು ಸತಿ ನಾನು ಈ ಕಡೆ ಜಾತ್ರೆಗೆ ಬಂದುಬಿಟ್ಟು ಒಂದು ವ್ಲಾಗ್ ಮಾಡಿ ತೋರಿಸ್ತೇನೆ, ನಿಮಗೆ ಗೊತ್ತಾಗುತ್ತೆ. ಅವಾಗ ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡಿ, ಒಂದು ಸತಿ ಬಂದು ಗೊತ್ತಾಗುತ್ತೆ ನಿಮಗೇನೆ. ಹಾಗೆ ಇಲ್ಲಿ ಬಂದು ಅಮ್ಮನ ಹತ್ರ ಪೂಜೆ 2 ಹೊತ್ತು ಡೈಲಿ ಪೂಜೆ ಆಗಲೇಬೇಕು. ಪೂಜೆ ಡೈಲಿ. ಪ್ರಸಾದ ಗಿಸದ ಜಾರಿಟಿ ಪಕ್ಕ. ಪಕ್ಕ. ಮತ್ತು ನಾವೇನೇ ಬೇಡ್ಕೊಂಡ್ರೆ ಅಮ್ಮ ನಮಗೆ ಸಕ್ಸಸ್ಫುಲ್ಲ ಮಾಡಿಕೊಡುತ್ತೆ. ಹೌದು, ಪವರ್ಫುಲ್ ದೇವರಿದು ನಿಜವಾಗ್ಲೂ. ಎಲ್ಲಿ ಬೆಂಗಳೂರು ತನಕ ಹೆಸರು. ಹೌದೌದು, ಎಲ್ಲಿಂದ ಎಲ್ಲ ಬರ್ತಾರೆ, ತುಂಬ ಊರ ಕಡೆಯಿಂದ ಬರ್ತಾರೆ. ಇದೆಲ್ಲ ಯಾರೋ ಕೊಟ್ಟು ಮಾಡಿಸಿರೋದಂತೆ ನೋಡಿ ಫ್ರೆಂಡ್ಸ್. ಹೀಗೆ ಇಷ್ಟೆಲ್ಲ ಶೀಟೆಲ್ಲ ಕೊಟ್ಟು ಮಾಡಿ ಎಲ್ಲ ಜನದ ದುಡ್ಡೇ ಅಂತ ನೋಡಿ. ಕಿಡ್ಗೆ 10 ರೂಪಾಯಿ. ಹೆಂಗೋ ದೇವ್ರಿಗೆ ನಡ್ಸ್ಕೊಟ್ಟು. ಹಾಂ, ಅಮ್ಮ ಇದೆ, ಆ ಥರ ಅಮ್ಮನ ಶಕ್ತಿನೇ ಅದು. ಹೌದು, ಗ್ರೇಟ್ ಅದು. ಒಂದೊಂದು ಜಾತ್ರೆ ಮಾಡೋಕ್ಕೆ ಆಗಲ್ಲ. ಆಗಲ್ಲ. ಹೌದೌದು. ಈ ಸಾಗರದಾಗೆಲ್ಲ ಮಾಡ್ತಾರಲ್ಲ, ಅವ್ರು 2-3 ವರ್ಷ ಅಂತಾರೆ. ನಮ್ಮಲ್ಲೆಲ್ಲ ನೋಡ್ರಿ 6 ತಿಂಗಳು ಒಂದ್ಸಲ ಒಂದು ಟೈಮ್ ದುಡ್ಡು ಇರಲ್ಲ, ಆದ್ರೂ ದೇವ್ರು ಊಟ ಕೊಡ್ತಾವೆ. ನಮಗೆ ಆ ಟೈಮಿಗೆ ದುಡ್ಡು ಆಗ್ಬಿಡ್ತಾವೆ. ಇದಕ್ಕೆ ಕುರಿ ಕಡ್ದೆ ಹಬ್ಬ. ಹೌದು, ಕುರಿ ಊಟನೇ. ಕುರಿ ಊಟನೇ. ಭರ್ಜರಿ ಬ್ಯಾಟಿಂಗ್. ಮತ್ತೆ ಅದ್ರ ಮಧ್ಯೆ ಇದೆ, ಮತ್ತೆ ಅದ್ರ ಮಧ್ಯೆ ಒಂದಿದೆ, ಎಲೆ ಪೂಜೆ ಅಂತ ಮಾಡಿಸ್ತಾರೆ. ಅದ್ರ ಮಧ್ಯೆ ಕುರಿ ಕಡ್ಕೊ ಹೋಗ್ತಾರೆ. ಅದು ಕುರಿ ಹೋಗ್ತಂತ ಆಗ್ತಿಲ್ಲ, ಇವತ್ತಿಗೆ ಲೆಕ್ಕ ಇಟ್ಟಿಲ್ಲ ನಾವು. ಡಮಳ್ ಗೊಟ್ಟ ಅಂತ ನೋಡಲ್ಲಿ. ನಮ್ಮೂರದು ಮಾರಮ್ಮನ ದೇವಸ್ಥಾನ ನಂಗಂತೂ ತುಂಬ ಖುಷಿ ಆಯಿತು. ನಾನು ನನ್ನ ಫ್ರೆಂಡು ವಿಸಿಟ್ ಮಾಡಿದ್ವಿ. ನಾಳೆ ಅಂತೂ ತುಂಬ ಸಖತ್ತಾಗಿರುತ್ತೆ, ತುಂಬ ಜನ ಸೇರ್ತಾರೆ. ಅವಾಗ ನೀವು ನೋಡಿ ಈ ಅಮ್ಮನ ಪವಾಡ ಎಷ್ಟಿದೆ ಅಂತ. ಸೂಪರ್ ಆಗಿರುತ್ತೆ. ನಾಳೆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಒಂದು ವ್ಲಾಗ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ. ಅಮ್ಮನ್ನ ನಾನು ತೋರಿಸ್ತೀನಿ. ಇವತ್ತು ಬೇಡ, ಇವತ್ತು ಕ್ಲೋಸ್ ಆಗಿದೆ. ನಾಳೆ ಪೂಜೆ ಇರುತ್ತೆ, ಹೆಂಗು ಚಂಡಿಕಾ ಹೋಮ ಎಲ್ಲ ಇರುತ್ತೆ. ಅದೇ ಮಾತಾಡಿಸ್ತೀನಿ ಅವಾಗ. ಓಕೆನಾ ಫ್ರೆಂಡ್ಸ್, ಸದ್ಯಕ್ಕೆ ಇವಾಗ ಬಾಯ್. ಮತ್ತೆ ಸಿಗ್ತೀನಿ ನಾನು, ನಾಳೆ ಒಂದು ವಿಡಿಯೋ ಮಾಡ್ತೀನಿ ಫುಲ್ ದೇವಸ್ಥಾನದ ಬಗ್ಗೆನೇ. ಇನ್ನೂ ಜಾಸ್ತಿ ಮಾಹಿತಿ ಕೊಡ್ತೀನಿ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಕಂಟಿನ್ಯೂ ಮಾಡ್ತೀನಿ. ನಾಳೆ ಸಿಗ್ತೀನಿ ಮತ್ತೆ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಬಾಯ್ ಬಾಯ್ ಬಾಯ್. ಸದ್ಯಕ್ಕೆ ಅಪ್ಪು ನೀನು ಅರ್ಚಕ್ರೆ ನೀವು ನಾಳೆ ಸಿಗ್ತೀವಿ ಏನ್ರಿ? ಓಕೆ. ಹಾಂ, ಇವಾಗ ಮಾರಿಕಾಂಬ ದೇವಸ್ಥಾನಕ್ಕೆ ನಿನ್ನೆ ಹೋಗಿದ್ವಿ. ಅವರಂದ್ರೆ ಇವತ್ತು ಪೂಜೆ ಎಲ್ಲ ಇದೆ, ಹೋಮ ಇದೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ನಾವು ಆ ಪೂಜೆ ಎಲ್ಲ ಈಗ ಸ್ವಲ್ಪ ನಾನು ಸ್ವಲ್ಪ ಬಿಸಿ ಇದ್ದೆ, ಇವಾಗೆಲ್ಲ ಪೂಜೆ ಮುಗ್ದಿರ್ಬೋದು. ಇವತ್ತು ದೇವಸ್ಥಾನದ ಬಗ್ಗೆ ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನಕ್ಕೆ ಹೋದಾದ್ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಈಗ ದೇವಸ್ಥಾನದ ಬಗ್ಗೆ ಇಲ್ಲಿ ನಾನು ಈಗ ಮುಖಂಡರೆಲ್ಲ ನಿಮಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಒಂದು ಸತಿಯಿಂದ ನಿಮಗೆ ದೇವಸ್ಥಾನ ಫುಲ್ ತೋರಿಸ್ತಾ ಇದ್ದೀನಿ. ಈ ಸೈಡಲ್ಲಿ ಬರೋದು ನಿಮಗೆಲ್ಲ ಹೋಮ ಮಾಡಿಟ್ಟಿದ್ದಾರೆ, ಅಲ್ಲಿ ಹೋಮ ಮಾಡಿದ್ದಾರೆ. ಹಾಗೆ ಫುಲ್ ಹೀಗೆ ದೇವಸ್ಥಾನ ತೋರಿಸ್ತೀನಿ ಅಲ್ಲಿ ತನಕ. ಬರ ಈ ಕಡೆ ಬಾ, ಹೇಳು.
ಈಗ ನನ್ನ ಫ್ರೆಂಡ್ ಸ್ವಲ್ಪ ಮಾಹಿತಿ ಕೊಡ್ತಾಳೆ ಈ ದೇವಸ್ಥಾನದ ಬಗ್ಗೆ. ಇಲ್ಲಿ ಬಂದ್ಬಿಟ್ಟು ಇರೋ ಎಲ್ಲ ಮಾಹಿತಿಗಳನ್ನು ಅಧ್ಯಕ್ಷರು ನಮಗೆ ನೀಡಿದ್ದಾರೆ. ಯಾಕಂದರೆ ಇದು ಬಣ್ಣದ ಮಾರಮ್ಮ ಅಲ್ಲ, ಯಾಕಂದರೆ ಶೃಂಗಾರದ ಮಾರಮ್ಮ. ಇದು ಎಲ್ಲ ರೀತಿಯ ಬೆಳ್ಳಿಯ ಒಡವೆಗಳಿಂದ ಅಲಂಕೃತಗೊಳ್ತಾಳೆ ಇದೆ ಯಾವಾಗಲೂ ಕೂಡ. ಇಲ್ಲಿ ಯಾವುದೇ ರೀತಿಯಾದ ಈ ಮೈಮೇಲೆಲ್ಲ ದೇವ್ರು ಬರೋದು ಆ ರೀತಿ ಈಗ ಕೆಲವು ಕಡೆ ಮೈ ಮೇಲೆಲ್ಲ ದೇವ್ರು ಬಂದ್ಬಿಟ್ಟು ಏನೇನೋ ಮಾಡ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪ್ರಸಾದ ಕೇಳ್ತಾರೆ, ಅದು ದೇವ್ರು ಏನು ಮಾಡುತ್ತೆ ಪ್ರಸಾದ ಕೊಡತ್ತೆ ನಮಗೆ. ಅದ್ರ ಮುಂದೆ ನಾವು ಆಮೇಲೆ ಕೆಲಸ ನಾವು ಮುಗಿಸ್ಕೊಂಡು ಹೋಗ್ತೀವಿ. ಈಗ ಬೇರೆ ಕಡೆ ಎಲ್ಲ ಮೈ ಮೇಲೆಲ್ಲ ದೇವ್ರು ಬರೋದು ಆ ಥರ ಎಲ್ಲ ಇಲ್ಲಿ ಆ ರೀತಿ ಎಲ್ಲ ನಡೆಯಲ್ಲ. ನಾವು ಏನಾರ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಬಂದ್ಬಿಟ್ಟು ಇಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ಪ್ರಸಾದ ತಗೊಂಡ್ರೆ ತಾಯಿ ನಮಗೆ ಪ್ರಸಾದ ಕೊಡುತ್ತೆ. ಅವಾಗ ಅಷ್ಟು ಮುಂದಿನ ನಾವು ಏನಾರ ಕೆಲಸ ಇದ್ದಿದ್ದು ನಾವು ಮಾಡ್ಕೊಂಡು ಹೋಗ್ತೀವಿ. ಆ ಟೈಮಲ್ಲಿ ಅದು ನಮಗೆ ಸಕ್ಸಸ್ಫುಲ್ ಕೊಡುತ್ತೆ ಅಷ್ಟೇ. ಓಕೆನಾ? ಇನ್ನು ಮತ್ತು ಇನ್ನೂ ಏನಾರ ಮಾಹಿತಿ ಇದ್ದಿದ್ದು ಮುಖಂಡರೆಲ್ಲ ಹೇಳಿದ್ದಾರೆ. ಇವಾಗ ನಾವು ಇಷ್ಟನ್ನು ಹೇಳಿಬಿಟ್ಟು ಇವಾಗ ಈ ವ್ಲಾಗ್ನ ನಾವು ಮುಗಿಸ್ತಾ ಇದ್ದೀವಿ. ಇನ್ನು ಮುಂದಿನ ವ್ಲಾಗಲ್ಲಿ ನಾವು ಸಿಗ್ತಾ ಇದ್ದೀವಿ. ಹಾಗೆ 1 ಸೆಕೆಂಡ್, ಅಲ್ಲೆಲ್ಲ ಊಟ ನಡೀತಾ ಇದೆ, ತೋರಿಸ್ಕೊಂಡು ಬರ್ತೀನಿ ಬನ್ನಿ. ಕಾಣ್ತಾ ಇದೆಯಾ? ಮಾಡ್ತಾ ಇದ್ದಾರಾ? ನನಗೂ ಹೊಟ್ಟೆ ಹಸಿತಿದೆ, ಊಟ ಕಾಣ್ತಾ ಇದೆಯಾ? ಇಲ್ಲೆಲ್ಲ ಊಟ ನಡೀತಾ ಇದೆ ನೋಡಿ. ಸುಮಾರು ಜನ ಇದ್ದರು, ಆದರೆ ಇವಾಗ ಏನಾಗಿದೆ ಅಂದರೆ ನಾವು ಬರೋದೇ ಸ್ವಲ್ಪ ಲೇಟ್ ಮಾಡಿದರೆ ನಮ್ಗೆ ಸ್ವಲ್ಪ ವರ್ಕ್ ಇತ್ತು, ಬರೋದಕ್ಕೆ ಟೈಮ್ ಆಯಿತು. ಎಲ್ಲ ಜನ ಹೋದರು, ಊಟ ಇದೆ, ಊಟ ಮಾಡ್ಬೋದು. ಆದರೆ ಜನ ಸುಮಾರು ಇಲ್ಲ. ಇವಾಗ ಸುಮಾರು ಜನ ಹೋದ್ರು. ಇವಾಗ ನಾವು ಬಂದಿದ್ದೆ ಇವಾಗ 2:30 ಆಯ್ತು. ಇವಾಗ ಎಲ್ಲ ಮುಗ್ದು ಹೋಗಿದೆ. ಓಕೆನಾ ಫ್ರೆಂಡ್ಸ್? ಈಗ ದೇವಸ್ಥಾನದ ಬಗ್ಗೆ ಇಷ್ಟು ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಯಾರು ಬಂದು ಇಲ್ಲಿ ವಿಸಿಟ್ ಕೊಡಿ. ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀರಾ, ಒಂದ್ಸತಿ ಇಲ್ಲಿ ಬಂದು ವಿಸಿಟ್ ಕೊಡಿ. ಏನಾರು ಪ್ರಸಾದ ಇದ್ದರೆ ಇಲ್ಲಿ ಏನಾರು ನಿಮ್ಮ ಮನಸ್ಸಲ್ಲಿ ಏನಾರು ಅನಿಸಿದ್ರೆ ಅದನ್ನು ಬಂದು ಇಲ್ಲಿ ತಾಯಿ ಹತ್ರ ಕೇಳ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಪ್ರಸಾದ ಕೊಡುತ್ತೆ ತಾಯಿ. ನೋಡ್ರಿ, ಬರ್ರಿ ಇಲ್ಲೇ, ಬನ್ನಿ. ಹೇಳಿ ನೀವು. ಒಬ್ರು ಬಂದರೆ ದೇವಸ್ಥಾನದ ಬಗ್ಗೆ ಅವರೇ ಒಂದು ಹೇಳ್ತಾ ಇದ್ದಾರೆ. ಭಾರಿ ವರ್ಷದ ಒಂದು 200 ವರ್ಷ ಬಡವರು ಬಗ್ರು ಏನೇ ಆದ್ರೂ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಒಂದು ಪ್ರಸಾದ ಕೇಳಿದ್ರೆ ಪ್ರಸಾದ ಆಯ್ತು ಅಂತ ಹೇಳಿದ್ರೆ ಕೆಲಸ ಆಯ್ತು ಅಂತ ಲೆಕ್ಕ. ಎಂತ ಕೋರ್ಟು ಕಚೇರಿ ವ್ಯವಹಾರಗಳೆಲ್ಲ ಒಳ್ಳೆ ತರ ನಡೆದಿದ್ದಾವೆ. ಆಸಕ್ತಿ ಇದ್ದವ್ರು ನೀವು ಎಲ್ಲರೂ ದೇವಿ ಇದಕ್ಕೆ ಬಂದು ಪ್ರಸಾದ ತಗೊಂಡು ನಾವು ಲೋಕಲ್ನವ್ರೆ ಇಲ್ಲೇ, ಅದಕ್ಕೆ ಅವ್ರಿಗೆ ಅಷ್ಟು ಗೊತ್ತಿರೋದು. ಅದಕ್ಕೆ ಈಗ ನೋಡಿದ್ರಲ್ಲ, ಇಲ್ಲೆಲ್ಲ ಬಂದು ಈಗ ಇಲ್ಲಿನವ್ರೆ, ಈ ಏರಿಯಾದವರೇ ಈ ದೇವ್ರ ಬಗ್ಗೆ ನಮಗೆ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅಷ್ಟು ಚೆನ್ನಾಗಿ ಇವಾಗ ಒಂದು ಮಾಹಿತಿ ತಿಳಿಸಿದ್ರು. ನಾವೇನು ಅವ್ರಿಗೆ ಕರೀಲಿಲ್ಲ, ಇಲ್ಲಿ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ವಿ ಅಂತ ಗೊತ್ತಾಯ್ತು ಅವ್ರಿಗೆ. ಪಾಪ ಅವರೇ ಬಂದ್ಬಿಟ್ಟು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಮಕ್ಕಳಾಗಿದೆ, ಕೇಳಿಸ್ಕೊಳ್ಳಿ. ಇನ್ನೊಂದ್ಸತಿ ಮದುವೆ ಆಗಿದೆ. ಕೋರ್ಟ್ ಕಚೇರಿ ವ್ಯವಹಾರ ನಡೆಯುವಂಥವ್ರಿಗೆ ಕೋರ್ಟ್ ಕಚೇರಿ ವ್ಯವಹಾರಗಳು ಅವರಂತೆ ನಡೆದೈತಿ. ಆ ಥರ ವ್ಯವಸ್ಥೆ ಎಲ್ಲ ಇಲ್ಲ ಐತಿ. ಏನು ಪ್ರಾರ್ಥನೆ ಮಾಡ್ಕೊಂಡು ನೀವು ಒಳ್ಳೆ ಮನಸ್ಸಿಂದ ಬಂದಿರ್ತೀರಿ, ಆ ರೀತಿಲಿ ನಿಮಗೆ ಪ್ರಸಾದ ಕೇಳ್ತಾರೆ. ಪ್ರಸಾದ ಕೇಳಿದ್ರೆ ಪ್ರಸಾದ ಆಯ್ತು ಅಂತ ಹೇಳಿದ್ರೆ ಎಡಕೆ ಬಲಕೆ ಅಂತ ಕೇಳಿದ್ರೆ ಪ್ರಸಾದ, ಬಲಗಡೆ ಪ್ರಸಾದ ಆಯ್ತು ಅಂದ್ರೆ ಅವ್ರದ್ದು ಅರ್ಧ ಕೆಲಸ ಮುಗೀತು ಅಂತ ಆ ಥರದ ವ್ಯವಸ್ಥೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇನ್ನೂ ಒಂದು ಹೆಚ್ಚಿನ ಮಾಹಿತಿ, ಇನ್ನೂ 1-2 ಪಾಯಿಂಟ್ಸ್ ಜಾಸ್ತಿನೇ ಸಿಕ್ತು. ಪಾಪ ಅವರಿಗೆ ಅಷ್ಟು ದೇವ್ರ ಮೇಲೆ ಅಷ್ಟು ಭಕ್ತಿ ಇದೆ. ಯಾಕಂದರೆ ಇಲ್ಲಿನ ಈ ಏರಿಯಾದವ್ರಿಗೆ ಏನಂದರೆ ಈ ದೇವಸ್ಥಾನದ ಬಗ್ಗೆ ಎಲ್ಲದೂ ಅವ್ರಿಗೆ ತಿಳಿದಿರುತ್ತೆ. ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇವಾಗ ಈ ದೇವಸ್ಥಾನದ ಬಗ್ಗೆ. ಓಕೆ ಫ್ರೆಂಡ್ಸ್, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಮಕ್ಕಳ, ಬಾಯ್. ಎಲ್ಲಿ ಅಪ್ಪು? ಬಾಯ್. ಈಗ ಬರ್ರಿ, ಹಿಂದೆಯಿಂದ ಬರ್ರಿ, ಬಾಯ್ ಮಾಡಿರಿ ಇವಾಗ.